ನಟ ದರ್ಶನ್ ಅವರು ಬಂಧನವಾದ ಬೆನ್ನಲ್ಲೇ ಅವರ ಆ್ಯಕ್ಟ್ ಮಾಡಿರೋ ಸೂಪರ್ ಡೂಪರ್ ಹಿಟ್ ಸಿನಿಮಾ ಶಾಸ್ತ್ರಿ ರಿಲೀಸ್ ಆಗ್ತಿರೋವಂಥದ್ದು. ಇದೇ ವಾರ ಶಾಸ್ತ್ರಿ ಸಾಕಷ್ಟು ಪರದೆಗಳ ಮೇಲೆ ಒಂದು ರಾಜ್ಯಾದ್ಯಂತ ಅಬ್ಬರಿಸಲು ಬರ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ VM ಶಂಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ನಿಮಗೂ ಗೊತ್ತಿರೋ ಹಾಗೆ ಈಗ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು, ಜೈಲಿನಲ್ಲಿರುವಂಥದ್ದು. ಈಗ ಶಾಸ್ತ್ರಿ ಸಿನಿಮಾ ರಿಲೀಸ್ ಮಾಡ್ತಿರುವಂಥದ್ದು, ನೀವು ಇದೇ ವಾರ ಬಿಡುಗಡೆ ಆಗ್ತಿರುವಂಥದ್ದು. ಎಷ್ಟು ಥಿಯೇಟರ್ಸಲ್ಲಿ ಬರ್ತಿದೆ ಮತ್ತು ಈಗ ರಿಲೀಸ್ ಮಾಡೋದಕ್ಕೆ ಏನು ಕಾರಣ ಸ್ಪೆಷಲಿ? ಮೇಡಮ್, ಕನ್ನಡ ಪಿಕ್ಚರ್ ಈ ವಾರ ಯಾವುದೂ ಇಲ್ಲ. ನಾನು ಹಿಂದೆ ಪಿಕ್ಚರ್ ಮಾಡಿದ್ದೆ. ಕನ್ನಡ ಪಿಕ್ಚರ್ ಇಲ್ದಿರುವಾಗ ನಮ್ಗೆ ನೋವಾಗುತ್ತೆ ಎಲ್ಲೋ ಒಂದು ಕಡೆ, ಇಷ್ಟು ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ ಇಲ್ಲ ಅಂತ. ಈ ವಾರನೂ ಕನ್ನಡ ಪಿಕ್ಚರ್ ಯಾವುದೂ ಇಲ್ಲ. ಆದ ಕಾರಣ ನಮ್ಮ ಸ್ನೇಹಿತರು ಚಿತ್ರಮಂದಿರದ ಮಾಲೀಕರು ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಾಗ ನಾವು ಮಾಡ್ತಾಯಿದ್ವಿ ಅಷ್ಟೇ. ಎಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್, ಈಗ ಎಲ್ಲ ಥಿಯೇಟ್ರುಗಳು ಬಾಡಿಗೆ ಇದೆ. ಅವರೇ ಯಾರ್ಯಾರು ಆಗ್ತೀವಿ ಅಂತ ಬರ್ತಾರೆ, ಅವ್ರಿಗೆ ನಾವು ರಿಲೀಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸದ್ಯಕ್ಕೆ ಒಂದು 25 ಥಿಯೇಟ್ರಿಂದ 50 ಥಿಯೇಟ್ರ್ ಆಗ್ಬೋದು. ಫುಲ್ ರಾಜ್ಯಾದ್ಯಂತ ಮೈಸೂರು, ತುಮಕೂರು, ದಾವಣಗೆರೆ, ಬಳ್ಳಾರಿ ಎಲ್ಲ ಕಡೆ ಆಗ್ತಾಯಿದ್ವಿ. ಇಲ್ಲಿ ಎಷ್ಟು, ಯಾವುದು ಮೇನ್ ಥಿಯೇಟರ್ ಏನು? ಬೆಂಗಳೂರಲ್ಲಿ ಎಷ್ಟು ಥಿಯೇಟರ್ಸ್ ಅಂತ? ಮೇಡಮ್, ಬೆಂಗಳೂರಲ್ಲಿ ಸ್ವಲ್ಪ ಚಿತ್ರಮಂದಿರ ಮಾಲೀಕರು ಯೋಚನೆ ಮಾಡ್ತಾಯಿದ್ದಾರೆ, ಏನಾದರೂ ಗಲಭೆಗಳಾಗತ್ತಾ, ಇದಾಗತ್ತಾ, ಅದಾಗತ್ತಾ ಅಂತ. ಅದಕ್ಕೋಸ್ಕರ ನಮಗೆ ಸುಮಾರು ಥಿಯೇಟ್ರ್ ಹೇಳಿದ್ದಾರೆ, ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇಲ್ಲೂ ಆಗುತ್ತೆ ಸುಮಾರು ಥಿಯೇಟ್ರ್. ಮೈನ್ ಥಿಯೇಟ್ರನ್ನವರು ಯೋಚನೆ ಮಾಡ್ತಾಯಿದ್ದಾರೆ. ಸಂತೋಷ ಆಗ್ಬೋದು, ತ್ರಿವೇಣಿ ಆಗ್ಬೋದು, ಭೂಮಿಕಾ ಆಗ್ಬೋದು, ಇನ್ನೂ ಯೋಚನೆಯಲ್ಲಿದ್ದಾರೆ. ಅವರು ಇವತ್ತು ನಾಳೆ ತಿಳಿಸ್ತಾರೆ. ನಾವು ಖಂಡಿತ ಅವ್ರನ್ನ ರಿಲೀಸ್ ಮಾಡಿ. ಮೈಸೂರಂತೂ ಲೀಡೋ, ಮಂಡ್ಯ 8 ಥಿಯೇಟ್ರಾಗಿ ಬರ್ತಾಯಿದ್ವಿ, ತುಮಕೂರು ಪ್ರಶಾಂತು, ದಾವಣಗೆರೆ ಗೀತಾಂಜಲಿ, ಈ ಥರ ಸುಮಾರು ಥಿಯೇಟ್ರು ಮಾಡ್ತಾಯಿದ್ವಿ.